ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸ್ ರೆಸಿಪಿ. ಇದು ಚಪಾತಿ, ದೋಸೆ ಮತ್ತು ನಾನು, ಕುಲ್ಚಾ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. 200 ಗ್ರಾಮ್ನಷ್ಟು ನಾನು ಪನ್ನೀರ್ನ ತಗೊಂಡಿದ್ದೀನಿ. ಅರಿಶಿನ ಸ್ವಲ್ಪ, 1 ಸ್ಪೂನು ಖಾರದ ಪುಡಿ. ನೀವು ಮ್ಯಾರಿನೇಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಫ್ರೈ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಹಂಗೇನೆ ಹಾಕ್ಬೋದು. ಪನ್ನೀರ್ನ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ, ಪುಡಿ ಉಪ್ಪು. ಇದಿಷ್ಟು ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ. ಹೋಟ್ಲುಗಳಲ್ಲೆಲ್ಲ ಈ ತರ ಮ್ಯಾರಿನೇಟ್ ಮಾಡ್ಬಿಟ್ಟು ಫ್ರೈ ಮಾಡಿ ಹಾಕಲ್ಲ. ಈ ತರ ಮಾಡ್ಕೊಂಡು ನೋಡಿ ಒಂದ್ಸಲಿ, ತುಂಬಾನೇ ಚೆನ್ನಾಗಿರುತ್ತೆ. ಆ ತರ ಸಾಫ್ಟ್ ಆಗಿ ಇಷ್ಟಪಡೋರು ಆ ತರ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ನಮ್ಗೆ ಮಸಾಲೆ ಇರಬೇಕು ಪನ್ನೀರಲ್ಲಿ ಅನ್ನೋರು ಈ ತರ ಟ್ರೈ ಮಾಡಿ. ಇದೊಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ, 10 ರಿಂದ 15 ನಿಮಿಷ. ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡ್ ಬಿಡೋಣ. ನೋಡಿ, 1-2 ಸ್ಪೂನು ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. 2 ದಪ್ಪದಾಗಿರುವಂತ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಕಂದು ಬಣ್ಣ ಬರ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆಗಿದೆ ನೋಡಿ. ಇಲ್ಲಿ ಗೋಡಂಬಿ ಸ್ವಲ್ಪ, ಶುಂಠಿ ಮತ್ತೆ ಬೆಳ್ಳುಳ್ಳಿ 1 8ರಿಂದ 10 ಇದಿಷ್ಟು ಹಾಕೊಳ್ತಾ ಇದೀನಿ. ಹಾಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 4 ಬ್ಯಾಡಗಿ ಮೆಣಸಿನಕಾಯಿ ನಾನು ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ಹಣ್ಣಾಗಿರುವಂತ 3 ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಇಷ್ಟ ಆದ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗೆ ಆದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಜಾರ್ಗೆ ಹಾಕೊಂಡು ರುಬ್ಕೊಂಡ್ ಬಿಡೋಣ. ಸೇಮ್ ಪ್ಯಾನ್ಗೆನೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್, ಅದನ್ನ ಹಾಕೊಳ್ಳೋಣ. ನಾನು ಅವಾಗ್ಲೇ ಹೇಳ್ದಂಗೆ ನೀವು ಸ್ಕಿಪ್ಪು ಸಹ ಮಾಡ್ಬೋದು. ಈ ತರ ಮ್ಯಾರಿನೇಟ್ ಮಾಡ್ದಿರಂಗೆ ಹಂಗೆ ಡೈರೆಕ್ಟ್ ಆಗಿ ಹಾಕೋಬಹುದು. ಈ ತರ ಒಂದ್ಸಲಿ ಮಾಡಿ ನೋಡಿ. ಪನ್ನೀರ್ನ ಈ ತರ ಸ್ಪ್ರೆಡ್ ಮಾಡಿ ಬಿಡಿ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದ್ರೆ ಸಾಕು, ಸಪರೇಟ್ ಆಗಿ ಎತ್ತಿಕೊಳ್ತೀನಿ ಇದನ್ನ. ನೀವು ಇಲ್ಲಿ 3 ಪ್ಯಾನ್ ನ ಚೇಂಜ್ ಮಾಡೋಷ್ಟು ಅವಶ್ಯಕತೆ ಏನಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದ್ರೆ ಒಂದೇ ಪ್ಯಾನ್ ಅಲ್ಲೇ ಕೆಲಸ ಮುಗ್ದೋಗುತ್ತೆ. ಮತ್ತೆ ಸೇಮ್ ಪ್ಯಾನ್ಗೆನೆ ಸ್ಟವ್ ನ ಆನ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಕ್ಯೂಬ್ಸ್ ಬಟರ್ನ ಹಾಕೊಳ್ತಾ ಇದ್ದೀನಿ. ಬಟರ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಇದು ಆಪ್ಷನಲ್, ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಜೀರಿಗೆ ಮತ್ತೆ ಪಲಾವ್ ಎಲೆ ಇದಿಷ್ಟು ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. 1 ಚಿಕ್ಕ ಈರುಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಎಣ್ಣೆನಲ್ಲಿ. ಈರುಳ್ಳಿ ಫ್ರೈ ಆಗಿದೆ. 1-1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ, ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನು ಜೀರಿಗೆ ಪುಡಿ. ಇದಿಷ್ಟು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆನ ಹುರಿದ್ಬಿಟ್ಟು ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಹೊತ್ತು ನಾವು ಕುದಿಸ್ಕೊಳ್ಳೋದೆಲ್ಲ ಏನು ಬೇಡ. ಮಸಾಲೆನ ಹುರಿದು ಹಾಕಿಲ್ಲ ಅಂದ್ರೆ ಮಾತ್ರನೇ ಇಲ್ಲಿ ಕುದಿಸ್ಕೋಬೇಕಾಗಿ ಬರುತ್ತೆ. ಇವಾಗ ನಾನು 1 ಕಪ್ನಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನಾನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆದ್ರೆ ಮಿಕ್ಸಿ ಜಾರಲ್ಲಿ ಇರೋಂತ ಎಕ್ಸ್ಟ್ರಾ ಮಸಾಲೆಗೆ ನಾನು ನೀರ್ ಹಾಕಿ ತಗೊಂಡಿದ್ದೀನಿ. ಇವಾಗ ಅದನ್ನ ಹಾಕೊಳ್ತಾ ಇದ್ದೀನಿ. 1 ಅರ್ಧ ಕಪ್ನಷ್ಟು ಹಾಕೊಳ್ಳಿ. ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ ಚೆನ್ನಾಗಿ. ಸ್ವಲ್ಪ ಕಸೂರಿ ಮೇಥಿ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರ್ನ ನೀವು ಹಾಕೊಳ್ಳಿ. ನಾನು ಇಷ್ಟು ಹಾಕೊಂಡಿದ್ದೀನಿ. ಇವಾಗ 5 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟ್ ಅಲ್ಲಿ ಇದಕ್ಕೆ ಕೊತ್ತಂಬರಿನ ಹಾಕೊಂಡ್ ಬಿಡೋಣ ಸ್ವಲ್ಪ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.